ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ನಾವು ಮೊನ್ನೆ ರೀಸೆಂಟಾಗಿ CSK ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ನ ಈಗ 2024 IPLನಾಗ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಹೆಂಗೆ ಇರ್ತೈತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಆದರೆ ನಾವು ಇವತ್ತು ಯಾವ ಟೀಮಿನ ಬಗ್ಗೆ ಮಾತಾಡೋಕೆ ಹೊಂಟೀವಿ ಅಂದ್ರೆ ಆ ಟೀಮ್ ಈಗ ಒಂದು ಸ್ವಲ್ಪ ದಿನಗಳೊಳಗೆ ಜಾಸ್ತಿನೇ ಕಾಂಟ್ರವರ್ಸಿ ಒಳಗೆ ಬಿದ್ದೈತಿ. ಮತ್ತು ಈಗ ರೀಸೆಂಟಾಗಿ ಅವ್ರ ಕ್ಯಾಪ್ಟನ್ನು ಅವ್ರು ಚೇಂಜ್ ಮಾಡ್ಯಾರ. ಮತ್ತು ಈಗ 2024 IPL ಟೈಟಲ್ ವಿನ್ ಆಗಾಕ ಮೋಸ್ಟ್ ಡಿಸರ್ವಿಂಗ್ ಟೀಮ್ ಒಳಗೆ ಟಾಪ್ನಾಗ ಅದಾರ. ಆ ಟೀಮ್ ಯಾವುದು ಬೇರೆ ಯಾವುದು ಅಲ್ಲ, ರೋಹಿತ್ ಶರ್ಮಾನ ಮುಂಬೈ ಇಂಡಿಯನ್ಸ್. ಈಗ ನಾ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ಇಂಡಿಯನ್ಸ್ ಟೀಮ್ನ ಕ್ಯಾಪ್ಟನ್ ಆಗಿದ್ರು, ರೋಹಿತ್ ಶರ್ಮಾನ ಮುಂಬೈ ಇಂಡಿಯನ್ಸ್ ಟೀಮ್ ಅಂತೇಳಿ ಅದಕ್ಕೆ ಹೇಳತ್ತೀನಿ ಅಂದ್ರೆ ನನ್ನ ಪ್ರಕಾರ ಎಂದೆಂದಿಗೂ ಇದು ರೋಹಿತ್ ಶರ್ಮಾನ ಮುಂಬೈ ಇಂಡಿಯನ್ಸ್ ಟೀಮೇ ಆಗಿರ್ತೈತಿ. ಯಾಕಂದ್ರೆ ನೋಡ್ರಿ 2013ಕ್ಕಿಂತ ಮೊದಲು ಮುಂಬೈ ಇಂಡಿಯನ್ಸ್ ಟೀಮಿನ ಫಂಡ ಏನಿತ್ತಪ್ಪ ಅಂದ್ರೆ ಘಂಟಾ ಇತ್ತು. 2013 ಯಾವಾಗ ರೋಹಿತ್ ಶರ್ಮಾ ಅವ್ರ ಕೈಯಾಗ ಕ್ಯಾಪ್ಟನ್ಸಿ ಸಿಕ್ತು ಅವಾಗಿನಿಂದ ಮುಂಬೈ ಇಂಡಿಯನ್ಸ್ ಟೀಮಿನ ಫಂಡ ಏನಿತ್ತಪ್ಪ ಅಂದ್ರೆ ಈ ಸಲ ಕಪ್ ಹೊಡಿಬೇಕು, ಇಲ್ಲಾಂದ್ರೆ ಮುಂದಿನ ಸಲ ಹೊಡಿಬೇಕು ಅನ್ನೋ ಫಂಡ ಇತ್ತು. 10 ವರ್ಷದಾಗ 5 ಟ್ರೋಫಿ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ಒಳಗೆ ಮುಂಬೈ ಇಂಡಿಯನ್ಸ್ ಟೀಮಿಗೆ ಬಂದು ಈಗ ರೀಸೆಂಟಾಗಿ ಮುಂಬೈ ಇಂಡಿಯನ್ಸ್ ಟೀಮ್ ಒಂದು 2 ವರ್ಷದಿಂದ ಹಿಂದಿನ 2 ಸೀಸನ್ ಒಳಗೆ ಒಂದು ಸ್ವಲ್ಪ ಅದ್ರ ಗ್ರಾಫ್ ತೆಳಗೈತೆ ಅಂತಲೇ ಹೇಳ್ಬೋದು. ಎದಕ್ಕಂದ್ರೆ ಅವ್ರು ಮೇನ್ ಯಾವ ಪ್ಲೇಯರ್ಸ್ ಮ್ಯಾಗ ಭರವಸೆ ತೋರಿಸಿದ್ರು ಆ ಪ್ಲೇಯರ್ಸ್ ಒಂದೊಂದು ಸೀಸನ್ನಾಗ ಅವ್ರಿಗೆ ಕೈ ಕೊಟ್ಟಾರ. ಒಂದು ಸಲ ಜೋಪ್ರಾ ಆರ್ಚರ್ ಆದ್ರೆ ಇನ್ನೊಂದು ಸಲ ಜಸ್ಪ್ರೀತ್ ಬುಮ್ರಾ. ಅದಕ್ಕೆ ಲಾಸ್ಟ್ ಸೀಸನ್ ಹೆಂಗಾದರೂ ಕ್ವಾಲಿಫೈ ಆದ್ರೂ ಟೈಟಲ್ ವಿನ್ ಆಗೋಕ್ಕಾಗಲಿಲ್ಲ. ಅದಕ್ಕಿಂತ ಲಾಸ್ಟ್ ಇಯರ್ ಮುಂಬೈ ಇಂಡಿಯನ್ಸ್ ಟೀಮ್ ಬಾಟಮ್ನಾಗ ಫಿನಿಶ್ ಮಾಡ್ತು, ಅದಕ್ಕಿಂತ ಖರಾಬ್ ಹೋಗಿತ್ತು ಆ ಸೀಸನ್. ಆದರೆ ಈಗ ಈ ಆಪ್ಷನ್ನಾಗ ಮುಂಬೈ ಇಂಡಿಯನ್ಸ್ ಟೀಮ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಸ್ಕ್ವಾಡ್ ತಯಾರು ಮಾಡೈತಿ. ಈಗ ಅವರು ಯಾವ ಪ್ಲೇಯರು ಅವ್ರಿಗೆ ಕೈ ಕೊಟ್ಟರು ಏನೂ ಟೆನ್ಷನ್ ಇಲ್ಲ. ಅವರಿಗೆ ಪರ್ಫೆಕ್ಟ್ ಬ್ಯಾಕಪ್ ಆಗಿ ಅವ್ರು ಯಾರಿಗೆ ಪ್ಲೇಯರ್ಸಿಗೆ ಹಾಕಬೇಕು ಆ ಪ್ಲೇಯರ್ಸಿಗೆ ಅವ್ರು ಈಗ ಸ್ಕ್ವಾಡ್ನಾಗ ತೊಗೊಂಡಾರ. ಈಗ ಮುಂಬೈ ಇಂಡಿಯನ್ಸ್ ಟೀಮಿಗೆ ಏನೂ ಟೆನ್ಷನ್ ಇಲ್ಲ. ಈಗ ಮುಂಬೈ ಇಂಡಿಯನ್ಸ್ ಟೀಮ್ನಾಗ ಏನೇನು ಆಪ್ಷನ್ ಐತಪ್ಪ ಅಂದ್ರೆ ಬ್ಯಾಟಿಂಗ್ನಾಗ, ಬಾಲಿಂಗ್ನಾಗ, ಆಲ್ರೌಂಡರ್ಸ್ನಾಗ ಮತ್ತು ವಿಕೆಟ್ ಕೀಪಿಂಗ್ನಾಗ ಏನೇನು ಆಪ್ಷನ್ಗಳು ಅದಾವಪ್ಪ ಅಂದ್ರೆ ಏನೇನು ಆಪ್ಷನ್ಗಳು ಅದಾವ ಅನ್ನೋದು ನೋಡೋಣ. ಅದಕ್ಕಿಂತ ಮೊದಲ ಮುಂಬೈ ಇಂಡಿಯನ್ಸ್ ಟೀಮ್ ಆಕ್ಷನ್ನಾಗ ಯಾವ ದೊಡ್ಡ ಪ್ಲೇಯರ್ಸಿಗೆ ಬಾಯ್ ಮಾಡೈತೆ ಅನ್ನೋದು ನೋಡೋಣ. ಅದ್ರೊಳಗೆ 1ನೇದು ಜೆರಾಲ್ಡ್ ಕಾಟ್ಜೆ, 2ನೇದು ದಿಲ್ಶಾನ್ ಮಧುಶಂಕ, 3ನೇದು ಮಹಮ್ಮದ್ ನಬಿ, 4ನೇದು ನುವಾನ್ ತುಷಾರ ಮತ್ತು 5ನೇದು ಶ್ರೇಯಸ್ ಗೋಪಾಲ್. ಈ 5 ಮಂದಿಗೆ ಬಾಯ್ ಮಾಡ್ಯಾರ ಆಪ್ಷನ್ನಾಗ ಮುಂಬೈ ಇಂಡಿಯನ್ಸ್ ಟೀಮ್ನವರು. ಈಗ ಆಪ್ಷನ್ ಏನದಾವು ನೋಡೋಣ. ಬ್ಯಾಟಿಂಗ್ನಾಗ ಪ್ಯೂರ್ ಬ್ಯಾಟಿಂಗ್ ಆಪ್ಷನ್ ಮುಂಬೈ ಇಂಡಿಯನ್ಸ್ಗೆ ಇರೋದು ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಡೆವಾಲ್ಡ್ ಬ್ರೇವಿಸ್ ಮತ್ತು ಟೀಮ್ ಡೇವಿಡ್. ಈ 5 ಮಂದಿ ಏನದಾರ ಮುಂಬೈ ಇಂಡಿಯನ್ಸ್ ಕಡೆ ಪ್ಯೂರ್ ಬ್ಯಾಟರ್ಸ್ನ ರೋಲ್ ನಿಭಾಯಿಸ್ತಾರ. ಇನ್ನು ಆಲ್ರೌಂಡರ್ಸ್ ಕಡೆ ಬಂದ್ರೆ ಮುಂಬೈ ಇಂಡಿಯನ್ಸ್ ಟೀಮ್ನಾಗ ಆಲ್ರೌಂಡರ್ಸ್ನ ದಂಡ ಐತಂತ ಹೇಳ್ಬೋದು. ಯಾರ್ಯಾರು ಆಲ್ರೌಂಡರ್ಸ್ ಅದಾರಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ಟೀಮ್ನಾಗ 1ನೇದು ಹಾರ್ದಿಕ್ ಪಾಂಡ್ಯ, ನಿಹಾಲ್ ವದೇರಾ, ಶಮ್ಸ್ ಮುಲಾನಿ, ಮಹಮ್ಮದ್ ನಬಿ, ರೊಮಾರಿಯೋ ಶಫರ್ಡ್ ಮತ್ತು ಜೆರಾಲ್ಡ್ ಕಾಟ್ಜೆ ಮತ್ತು ನಾವು ಒಂದಿಬ್ಬರು ಆಲ್ರೌಂಡರ್ಸ್ ಅದಾರ. ಇಲ್ಲಿ ಸಿಕ್ಕಂಗೆ ಖಂಡಪಟ್ಟಿ ಆಲ್ರೌಂಡರ್ಸ್ ತುಂಬ್ಯಾರ ಮುಂಬೈ ಇಂಡಿಯನ್ಸ್ ಟೀಮ್ನಾಗ. ಅದ ಇಲ್ಲಿ ಬಾಲರ್ಸ್ ಕಡೆ ನೋಡಿದ್ರೆ ಯಾವ ಬಾಲರ್ಸ್ ಅದಾರ ಮುಂಬೈ ಇಂಡಿಯನ್ಸ್ ಟೀಮ್ನಾಗ ಅಂದ್ರೆ 1ನೇದು ಪಿಯೂಷ್ ಚಾವ್ಲಾ, ಜಸ್ಪ್ರೀತ್ ಬುಮ್ರಾ, ಆಕಾಶ್ ಮಧ್ವಲ್ ಮತ್ತು ನುವಾನ್ ತುಷಾರ, ಕುಮಾರ್ ಕಾರ್ತಿಕೇಯ ಸಿಂಗ್, ಶ್ರೇಯಸ್ ಗೋಪಾಲ್, ಅರ್ಜುನ್ ತೆಂಡೂಲ್ಕರ್, ಜಸನ್ ಬ್ಯಾರೆಂಡ್ರಾಫ್, ದಿಲ್ಶಾನ್ ಮಧುಶಂಕ ಮತ್ತು ನಾವು ಒಬ್ಬರು ಅದಾರ ರೀ. ಇಷ್ಟು ಮಂದಿ ಬಾಲರ್ಸ್ ಅದಾರ. ಇದ್ರೊಳಗೆ ನಾವು ಒಂದು ಸ್ವಲ್ಪ ಮಂದಿ ಆಲ್ರೌಂಡರ್ಸ್ ಲಿಸ್ಟ್ನಾಗೂ ಬರ್ತಾರೆ. ಅದ್ರೊಳಗೂ ಒಂದು ಸ್ವಲ್ಪ ಬ್ಯಾಟಿಂಗ್ ಕೇಪಬಲ್ ಇದ್ದವರು ಪಿಯೂಷ್ ಚಾವ್ಲಾ ಅವ್ರಾಗಿರ್ಬೋದು, ಶ್ರೇಯಸ್ ಗೋಪಾಲ್ ಅಥವಾ ಅರ್ಜುನ್ ತೆಂಡೂಲ್ಕರ್ ಅವ್ರಾಗಿರ್ಬೋದು, ಇವರು ಅದಾರ. ಇವ್ರಿಗೂ ಆಲ್ರೌಂಡರ್ಸ್ ಅಂತೇಳಿ ಕರೀತಾರೆ. ಆದ್ರೆ ನಾ ಅನ್ಕೊಳಂಗಿಲ್ಲ ಇವ್ರಿಗೆ ಆಲ್ರೌಂಡರ್ ಅದಾರ ಅಂತೇಳಿ. ನನಗೆ ಆಲ್ರೌಂಡರ್ಸ್ ಎಂಥವ್ರು ಬೇಕಂದ್ರೆ ಒಂದು ಸ್ವಲ್ಪ ಧಮಾಕ ಮಾಡೋ ಶಕ್ತಿ ಇರಬೇಕು ಅವರಿಗೆ. ಇವರು 3 ಮಂದಿ ಒಳಗೆ ನಾ ಅಂಥ ಶಕ್ತಿ ಎಲ್ಲಿ ನೋಡಿಲ್ಲ. ಅದಕ್ಕೆ ಇಲ್ಲಿ ನಾ ಪ್ಯೂರ್ ಬೌಲರ್ಸ್ ಲಿಸ್ಟ್ನಾಗ ಅವ್ರಿಗೆ ಹಾಕೀನಿ. ಈಗ ಮುಂಬೈ ಇಂಡಿಯನ್ಸ್ನ ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಸ್ಕ್ವಾಡ್ನಾಗಿಂದ ಒಂದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11ದಾಗ ಯಾರು ಕ್ವಾಲಿಫೈ ಆಗ್ತಾರೆ ಅನ್ನೋದು ನೋಡೋಣ. ಮುಂಬೈ ಇಂಡಿಯನ್ಸ್ ಟೀಮ್ ಕಡೆ ಓಪನಿಂಗ್ ಯಾರು ಮಾಡ್ತಾರಪ್ಪ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ನ ಓಪನಿಂಗ್ ಯಾರು ಮಾಡ್ತಾರೆ ಅಂತ ಹೇಳೋದು ಎಷ್ಟು ಈಸಿನೋ, ಋತುರಾಜ್ ಗಾಯಕ್ವಾಡ್ ಮತ್ತು ಡೆವಾನ್ ಕಾನ್ವೆ ಅಂತ ಹೇಳಿ. ಅದಕ್ಕಿಂತ ಈಸಿ ಇದು ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರು. ಮತ್ತು ಈ ಸಲ ಮುಂಬೈ ಇಂಡಿಯನ್ಸ್ ಟೀಮ್ ಕಡೆ ಓಪನಿಂಗ್ ಜವಾಬ್ದಾರಿ ಏನೈತಿ ಅದನ್ನು ನಿಭಾಯಿಸ್ತಾರೆ. ರೋಹಿತ್ ಶರ್ಮಾ ಅವರು 100% ಈ ಸೀಸನ್ ಅಂತರೂ ಕನ್ಫರ್ಮ್ ಆಗಿ ಮುಂಬೈ ಇಂಡಿಯನ್ಸ್ ಟೀಮಿಗೆ ಆಡ್ತಾರೆ. ಅದೇ ಮುಂದಿನ ಸೀಸನ್ ಅಂದರೆ 2025 IPL ಈ ಮೆಗಾ ಆಕ್ಷನ್ ಏನಿರ್ತೈತಲ್ಲ ಅದು ಆದಮ್ಯಾಗ ರೋಹಿತ್ ಶರ್ಮಾ ಅವರು 99.9% ಮುಂಬೈ ಇಂಡಿಯನ್ಸ್ ಟೀಮಿಗೆ ಆಡಂಗಿಲ್ಲ. ಇದ್ರ ಸಂಬಂಧ ಒಂದು ಡೆಡಿಕೇಟೆಡ್ ವಿಡಿಯೋ ಆಮೇಲೆ ಮಾಡೋಣ ಅಂತ. ಈಗ ಸದ್ಯಕ್ಕಂತರೂ 1 ನಂಬರ್ ರೋಹಿತ್ ಶರ್ಮಾ, 2 ನಂಬರ್ ಇಶಾನ್ ಕಿಶನ್, 3 ನಂಬರ್ ಒಳಗೆ ಯಾರು ಬರ್ತಾರಪ್ಪ ಅಂದ್ರೆ ಸೂರ್ಯಕುಮಾರ್ ಯಾದವ್, ದ ನಂಬರ್ 1 ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್. ಈಗ ಕರೆಂಟ್ಲಿ ಯಾರಪ್ಪ T20ನಾಗ ಅಂದ್ರೆ ಅದು ಸೂರ್ಯಕುಮಾರ್ ಯಾದವ್. ಇನ್ನು 4 ನಂಬರ್ ತಿಲಕ್ ವರ್ಮಾ. ಇಲ್ಲಿ 3 ನಂಬರ್ ತಿಲಕ್ ವರ್ಮನೂ ಬರ್ಬೋದು, 4 ನಂಬರ್ ಸೂರ್ಯಕುಮಾರ್ ಯಾದವ್ನು ಬರ್ಬೋದು, ಇಲ್ಲಾಂದ್ರೆ ಹಿಂಗೆ ಎಕ್ಸ್ಚೇಂಜ್ನು ಆಗ್ಬೋದು. ಒಟ್ಟು 3 ಮತ್ತು 4 ನಂಬರ್ ಒಳಗೆ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವ್ರು ಇರ್ತಾರೆ. ಇನ್ನು 5 ನಂಬರ್ ಒಳಗೆ ಒನ್ ಆಫ್ ದ ಇಲ್ಲ ಬರೀ ಬಿಗ್ ಹಿಟ್ಟರ್ನು ಅನ್ಬೋದು ಇವರಿಗೆ. ಅಂದ್ರೂ ಏನೂ ಅಡ್ಡಿ ಇಲ್ಲ. ಅದು ಬೇರೆ ಯಾರು ಅಲ್ಲ, ಈಗ ಭಾರಿ ಧಮಾಕ ಫಾರ್ಮ್ನಾಗೂ ಅದಾರ ಅವರು, ಟೀಮ್ ಡೇವಿಡ್.
ನಾವು ಲಾಸ್ಟ್ ಸೀಸನ್ದಾಗ ನೋಡಿದ್ವಿ ಒಂದು ಸ್ವಲ್ಪ ಕ್ರೂಷಿಯಲ್ ಮ್ಯಾಚ್ಗಳನ್ನು ಇವರು ವಿನ್ ಮಾಡಿದ್ರು. ಮೇನ್ ಯಾರ ಜೊತೆ ಅಂದ್ರೆ ಅದು ಕ್ಯಾಮ್ರಾನ್ ಗ್ರೀನ್ ಅವ್ರ ಜೊತೆ. ಇವ್ರಿಗಂತರೂ ಪ್ಲೇಯಿಂಗ್ ಲೆವೆನ್ದಿಂದ ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಪ್ಲೇಯಿಂಗ್ ಲೆವೆನ್ದಾಗ ಇವರು ಇರಲೇಬೇಕು. ಅದಲ್ಲದೆ ಈ ಮನುಷ್ಯ 8 ರಿಂದ 10 ಫೂಟ್ ಎತ್ತರ ಅದರ. ಬೌಂಡ್ರಿ ಲೈನಿಗೆ ನಿಂತರಪ್ಪ ಅಂದ್ರೆ ಒಂದು ಸ್ವಲ್ಪ 6 ಹೋಗೋ ಬಾಲ್ಗಳನ್ನು ಇವ್ರು ಕ್ಯಾಚ್ ಮಾಡ್ಬೋದು. ಇವ್ರಂತರೂ 100% ಇಲ್ಲಿ ಪ್ಲೇಯಿಂಗ್ ಲೆವೆನ್ದಾಗ ಇದ್ದೇ ಇರ್ತಾರೆ. 5 ನಂಬರ್ ಇಲ್ಲಿ ಟೀಮ್ ಡೇವಿಡ್. ಇಲ್ಲಿ 5 ನಂಬರ್ ಅಂದ ತಕ್ಷಣ ಇಲ್ಲಿ 5 ನಂಬರ್ ಬ್ಯಾಟಿಂಗ್ ಬರ್ತಾರ ಅಂತ ಹೇಳಲ್ಲ. ಇಲ್ಲಿ ನಾ ಇಲ್ಲಿ ಫಸ್ಟಿಗೆ ಪ್ಯೂರ್ ಬ್ಯಾಟರ್ಸ್ ಏನದಾರ 5 ಬ್ಯಾಟರ್ಸ್, ಆ 5 ಬ್ಯಾಟರ್ಸ್ ಹೆಸರುಗಳು ಇಲ್ಲಿ ತೊಗೊಂಡಿನಿ. ಈಗ ಈ 5 ಮಂದಿ ಒಳಗೆ ಒಂದು ವಿಕೆಟ್ ಕೀಪರ್ ಇಶಾನ್ ಕಿಶನ್, ಏನೋ ಒಂದು ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್. ಇಲ್ಲ ಕ್ಯಾಪ್ಟನ್ ಯಾರಪ್ಪ ಅಂದ್ರೆ ಈಗ ಮುಂದೆ ಬರೋ ಹೆಸರು ಹಾರ್ದಿಕ್ ಪಾಂಡ್ಯ ಅವರು 6 ನಂಬರ್ ಒಳಗೆ ಇರ್ತಾರೆ. ಹಾರ್ದಿಕ್ ಪಾಂಡ್ಯ ಅವರು ಬಂದ ಮ್ಯಾಗ ಮುಂಬೈ ಇಂಡಿಯನ್ಸ್ ಟೀಮಿಗೆ ಒಂದು ಶಕ್ತಿ ಅಂತೂ ಬಂದೈತಿ. ಆದ್ರೆ ಒಂದು ಸ್ವಲ್ಪ ಫ್ಯಾನ್ಸ್ಗಳಿಗೆ ಆ್ಯಸ್ ಅ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ ಅವರು ಓಕೆ, ಆದ್ರೆ ಆ್ಯಸ್ ಅ ಕ್ಯಾಪ್ಟನ್ ಆಗಿ ಅಕ್ಸೆಪ್ಟ್ ಮಾಡೋಕ್ಕೆ ತಯಾರಿಲ್ಲ ಇಲ್ಲಿ ಫ್ಯಾನ್ಸ್. ಇದ್ರ ಬಗ್ಗೆ ನೀವು ಏನು ಹೇಳ್ತೀರ ಅನ್ನೋದಕ್ಕೆ ಕಮೆಂಟ್ ಮಾಡಿ ಹೇಳ್ರಿ. ಹಾರ್ದಿಕ್ ಪಾಂಡ್ಯ ಅವರು ಬಂದಿದ್ದು ಮುಂಬೈ ಇಂಡಿಯನ್ಸ್ ಟೀಮಿಗಂತರೂ ಒಂದು ಸ್ವಲ್ಪ ಶಕ್ತಿ ಅಂತೂ ಬಂದೈತಿ, ಅದು ಅಂತೂ ಕರೆ ಐತಿ. 6 ನಂಬರ್ ಹಾರ್ದಿಕ್ ಪಾಂಡ್ಯ ಅವರು ಇರ್ತಾರೆ. 7 ನಂಬರ್ ಇನ್ನೊಬ್ಬ ಆಲ್ರೌಂಡರ್, ಕೆರಿಬಿಯನ್ ಆಲ್ರೌಂಡರ್ ರೊಮಾರಿಯೋ ಶಫರ್ಡ್. ರೊಮಾರಿಯೋ ಶಫರ್ಡ್ ಅವರು ಈ ಪ್ಲೇಸಿಗೆ ಡಿಸರ್ವ್ ಮಾಡ್ತಾರೇನೆ ಅಂಥೇಳಿ ಒಂದು ಸ್ವಲ್ಪ ಮಂದಿ ತಲೆಯಾಗ ಕ್ವೆಶನ್ ಮಾರ್ಕಾಗೆ ಇರ್ತೈತಿ. ಆದ್ರೆ ನಾ ಹೇಳ್ತೀರಿ 100% ಇದ್ರೊಳಗೆ ಏನು ಡೌಟ್ ಇಲ್ಲ. ರೊಮಾರಿಯೋ ಶಫರ್ಡ್ ಅವರು ಡಿಸರ್ವಿಂಗ್ ಅದರ ಈ 7 ನಂಬರ್ ಪ್ಲೇಸಿಗೆ ಮುಂಬೈ ಇಂಡಿಯನ್ಸ್ ಟೀಮ್ನಾಗ. ಇದನ್ನ ಸುಮ್ ಹಾಗೆ ಹೇಳತ್ತಿಲ್ಲ, ಅವ್ರು ಬರೀ T20 ಸ್ಟ್ಯಾಟ್ಸ್ ಹೇಳ್ತೈತಿ. ಅವ್ರು T20 ಸ್ಟ್ಯಾಟ್ಸ್ ಅದು ಇಂಟರ್ನ್ಯಾಷನಲ್ ಲೆವೆಲ್ದಾಗ ಹೆಂಗದ ರೊಮಾರಿಯೋ ಶಫರ್ಡ್ ಅವರು ಅಂತೇಳಿ ಕೇಳಿದ್ರೆ ಹೆಂಗದ ನೋಡ್ರಿ. T20 ಒಳಗೆ ಬ್ಯಾಟಿಂಗ್ನಾಗ 32 ಮ್ಯಾಚ್ ಅದಾವ, ಅದ್ರೊಳಗೆ 33.44 ಎವರೇಜ್ ಐತಿ. ಎವರೇಜ್ ಹೋಲ್ ಬಿಡ್ರಿ. ಸ್ಟ್ರೈಕ್ ರೇಟ್ ನೋಡ್ರಿ, ಇಲ್ಲಿ 152.79 ಸ್ಟ್ರೈಕ್ ರೇಟ್ ಐತಿ. ಈ ಕಡೆ ಬಾಲಿಂಗ್ನಾಗೂ ನೋಡ್ರಿ 29 ಮ್ಯಾಚ್ನಾಗ 33 ವಿಕೆಟ್. ಇದು ಇಂಟರ್ನ್ಯಾಷನಲ್ ಲೆವೆಲ್ದಾಗ ಈ ಥರ ಇವರು ಆಲ್ರೌಂಡ್ ಪರ್ಫಾರ್ಮೆನ್ಸ್ ಐತಪ್ಪ ಅಂದ್ರೆ ಅನ್ಡೌಟೆಡ್ಲಿ ಇವರು ಪ್ಲೇಯಿಂಗ್ ಲೆವೆನ್ದಾಗ ಇರಲೇಬೇಕು. ನನ್ನ ಪ್ರಕಾರ 7 ನಂಬರ ರೊಮಾರಿಯೋ ಶಫರ್ಡ್ ಅವ್ರು ಇರ್ತಾರೆ. ಏನು 7 ಮಂದಿ ಪ್ಲೇಯರ್ಸ್ ಬಗ್ಗೆ ಮಾತಾಡೀವಿ. ಆ 7 ಮಂದಿ ಪ್ಲೇಯರ್ಸ್ ಒಳಗೆ ನಾನ್ ಇಂಡಿಯನ್ ಪ್ಲೇಯರ್ಸ್ ಅಂದ್ರೆ ಓವರ್ಸೀಸ್ ಪ್ಲೇಯರ್ಸ್ ಬರೀ ಇಬ್ರು ಅದಾರ. ಇನ್ನು 4 ಮಂದಿ ಉಳ್ದಾರ. ಆ 4 ಮಂದಿ ಒಳಗೆ ಎಷ್ಟು ಓವರ್ಸೀಸ್ ಪ್ಲೇಯರ್ಸ್ ಇರ್ತಾರೆ ಅನ್ನೋದು ನೋಡೋಣ ಮುಂದೆ. ಈಗ 8 ನಂಬರ್ ಏನೋ ಒಂದು ಓವರ್ಸೀಸ್ ಪ್ಲೇಯರ್ ಜೆರಾಲ್ಡ್ ಕಾಟ್ಜೆ ಅವ್ರು ಇರ್ತಾರೆ. ಇವರು ಒಂದು ಸ್ವಲ್ಪ ಬ್ಯಾಟಿಂಗ್ ಕ್ಯಾಪಬಿಲಿಟಿನೂ ಐತಿ ಇವರಿಗೆ, ಅದಲ್ದ ಬಾಲಿಂಗ್ನು ಚಲೋ ಮಾಡ್ತಾರೆ. ಅದಕ್ಕೆ ಇಲ್ಲಿ 8 ನಂಬರ್ ಜೆರಾಲ್ಡ್ ಕಾಟ್ಜೆ ಅವ್ರಿಗೆ ಇಟ್ಟಿನಿ. 9 ನಂಬರ್ ಅನ್ಡೌಟೆಡ್ಲಿ ಜಸ್ಪ್ರೀತ್ ಬುಮ್ರಾ ಅವ್ರು ಇದ್ದೇ ಇರ್ತಾರೆ. ಇನ್ನು 10 ನಂಬರ್ ಶ್ರೇಯಸ್ ಗೋಪಾಲ್. ಈಗ ಮುಂಬೈ ಇಂಡಿಯನ್ಸ್ ಕಡೆ ಒಂದು ಪ್ರಾಬ್ಲಮ್ ಇತ್ತು ರೀ, ಹಿಂದಿನ 2 ವರ್ಷದಾಗ ಕ್ವಾಲಿಟಿ ಸ್ಪಿನ್ನರ್ ಯಾರೂ ಇದ್ದಿದ್ದಿಲ್ಲ. ಈಗ ಇದ್ದಟ್ರಾಗೆ ಒಂದು ಸ್ವಲ್ಪ ಕ್ವಾಲಿಟಿ ಸ್ಪಿನ್ನರ್ ಅಂದ್ರೆ ಅದು ಶ್ರೇಯಸ್ ಗೋಪಾಲ್ ಅವರು. ಅವರಿಗೆ 50 ಲಕ್ಷಕ್ಕೆ ಬೇಸ್ ಪ್ರೈಸಿಗೆ ಬೈ ಮಾಡಿತ್ತು ಮುಂಬೈ ಇಂಡಿಯನ್ಸ್ ಟೀಮ್. ಅದಕ್ಕೆ ಇಲ್ಲಿ 10 ನಂಬರ್ ಪ್ಲೇಸಿಗೆ ಶ್ರೇಯಸ್ ಗೋಪಾಲ್ ಅವ್ರಿಗೆ ಹಾಕಿನಿ. ಇವ್ರಿಗೂ ಬ್ಯಾಟಿಂಗ್ ಕ್ಯಾಪಬಿಲಿಟಿ ಐತಿ. ಒಂದು ಸ್ವಲ್ಪ ಯಾವುದೇ ಪ್ಲೇಯರ್ ಮುಂದೆ ಹೊಡ್ಯಾಕತ್ತಿತ್ತಪ್ಪ ಅಂದ್ರೆ ಅವ್ರಿಗೆ ಸಾಥ್ ಕೊಡೋ ಕೆಲಸನೂ ಶ್ರೇಯಸ್ ಗೋಪಾಲ್ ಅವ್ರು ಮಾಡ್ಬೋದು. ಇನ್ನು 11 ನಂಬರ್ ಯಾರು ಇರ್ತಾರಪ್ಪ ಅಂದ್ರೆ ಇದ್ರೊಳಗೆ ಏನೂ ಡೌಟ್ ಇಲ್ಲ. 11 ನಂಬರ್ ಪಿಯೂಷ್ ಚಾವ್ಲಾ ಅವ್ರು ಇರ್ತಾರೆ. ಒನ್ ಆಫ್ ದ ಸಕ್ಸಸ್ಫುಲ್ ಬೌಲರ್ ಹೋದ ಸೀಸನ್ದಾಗ ಮುಂಬೈ ಇಂಡಿಯನ್ಸ್ ಕಡೆದಿಂದ ಯಾರಪ್ಪ ಅಂದ್ರೆ ಅದು ಪಿಯೂಷ್ ಚಾವ್ಲಾ ಅವ್ರು ಇದ್ರು. ಅವ್ರಿಗಂತೂ ಇಲ್ಲಿ ಡ್ರಾಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ. 11 ನಂಬರ್ ಇಲ್ಲಿ ಪಿಯೂಷ್ ಚಾವ್ಲಾ ಅವ್ರು ಇರ್ತಾರೆ. ಈಗ ನೀವು ಅಂತೀರಿ 11 ಮಂದಿ ಪ್ಲೇಯರ್ಸ್ ಒಳಗೆ ಓವರ್ಸೀಸ್ ಪ್ಲೇಯರ್ಸ್ ಬರೀ 3 ಮಂದಿ ಅದಾರ. 4 ಆಪ್ಷನ್ ಇರ್ತೈತಿ, ಬರೀ 3 ಮಂದಿಗೆ ಅದಕ್ಕೆ ಹಾಕಿ ಅಂತೇಳಿ ನೀವು ಅನ್ಬೋದು. ನಮ್ಮ ಕಡೆ ಚಲೋ ಇಂಡಿಯನ್ ಪ್ಲೇಯರ್ಸ್ ಅದಾರ ಅಂದ್ಮ್ಯಾಗ ಯಾಕೆ ನಾವು ಓವರ್ಸೀಸ್ ಪ್ಲೇಯರ್ಸ್ ಕಡೆ ನೋಡಬೇಕು? ಅಕಸ್ಮಾತ್ ಓವರ್ಸೀಸ್ ಪ್ಲೇಯರ್ಸಿಗೆ ಹಾಕೊಳ್ಳೇಬೇಕಂತಿದ್ರೆ ಶ್ರೇಯಸ್ ಗೋಪಾಲ್ ಅವ್ರ ಪಾಲ್ತಿ ಇವ್ರಿಗೆ ಏನೋ ಒಂದು ಆಪ್ಷನ್ ಐತಿ, ಮಹಮ್ಮದ್ ನಬಿ ಅವ್ರ ಸ್ಟ್ಯಾಟ್ಸ್ನು ಚಲೋ ಅದಾವ. T20 ಅಂತ ಬಂದಾಗ ಅವ್ರ ಬ್ಯಾಟಿಂಗ್ನಾಗ ನೋಡ್ರಿ 108 ಮ್ಯಾಚ್ನಾಗ 22.26 ಎವರೇಜ್ ಐತಿ. 137.63 ಸ್ಟ್ರೈಕ್ ರೇಟ್ ಐತಿ. ಡೀಸೆಂಟ್ ಸ್ಟ್ರೈಕ್ ರೇಟ್ ಇದು. ಒಬ್ಬ T20 ಬ್ಯಾಟ್ಸ್ಮನ್ಯಾಗ ಮಿನಿಮಮ್ ಏನು ಸ್ಟ್ರೈಕ್ ರೇಟ್ ಇರಬೇಕು ಅಷ್ಟು ಸ್ಟ್ರೈಕ್ ರೇಟ್ ಐತಿ. ಇನ್ನು ಬಾಲಿಂಗ್ನಾಗ 108 ಮ್ಯಾಚ್ನಾಗ 87 ವಿಕೆಟ್ ತೆಗ್ದಾರ. ಎಕಾನಮಿ ನೋಡ್ರಿ ಇಲ್ಲಿ 7.32 ಎಕಾನಮಿ ಐತಿ. ಒಂದು T20 ಮ್ಯಾಚ್ನಾಗ ಒಬ್ಬ ಸ್ಪಿನ್ ಬೌಲರ್ಸಿಗೆ ಇಷ್ಟು ಎಕಾನಮಿ ಇದ್ರೆ ವಾವ್ ಇದು. ಅದೇ IPLನಾಗ ಇಲ್ಲಿ ಬ್ಯಾಟಿಂಗ್ನಾಗ 17 ಮ್ಯಾಚ್ ಆಡ್ಯಾರ, 15 ಎವರೇಜ್ ಇರಲಿ, 151 ಸ್ಟ್ರೈಕ್ ರೇಟ್ ಐತಿ. ಇದು ಇಂಪಾರ್ಟೆಂಟ್. ಇಲ್ಲಿ 151 ಸ್ಟ್ರೈಕ್ ರೇಟ್ ಐತಿ IPLನಾಗ. ಇನ್ನು ಬಾಲಿಂಗ್ ಬಗ್ಗೆ ಮಾತಾಡಿದ್ರೆ 17 ಮ್ಯಾಚ್ನಾಗ 13 ವಿಕೆಟ್ ತೆಗ್ದಾರ. ಮತ್ತೊಮ್ಮೆ ಇಲ್ಲಿ ಎಕಾನಮಿ ನೋಡ್ರಿ 7.14 ಎಕಾನಮಿ ಐತಿ. ಎಕಾನಮಿ ಅಂತೂ ಭಾರಿ ಐತಿ, ಇದ್ರೊಳಗೆ ಏನು ಡೌಟ್ ಇಲ್ಲ. ವಿಕೆಟ್ನು ಅವಾಗ ತೆಗಿತಾರ, ಪ್ಲಸ್ ಬಿಗ್ ಹಿಟ್ಟಿಂಗ್ ಅಬಿಲಿಟಿನೂ ಇವ್ರಿಗೆ ಐತಿ. ಮಹಮ್ಮದ್ ನಬಿ ಇವರಿಗೆ 4 ಏನು ಕೋಟಾ ಐತಿ ಓವರ್ಸೀಸ್ ಕೋಟಾ, ಅದನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತಿದ್ರೆ ಮಹಮ್ಮದ್ ನಬಿ ಅವ್ರಿಗೆ ತೊಗೋಬೋದು ಇವರು ಶ್ರೇಯಸ್ ಗೋಪಾಲ್ ಅವ್ರ ಪಾಲ್ತಿಗೆ. ಇನ್ನೂ ಒಂದು ನಿಮಗೆ ಅನ್ಸಿರ್ಬೋದು ಆಕಾಶ್ ಮಧ್ವಲ್ ಅವ್ರು ಯಾಕೆಲ್ಲ ಟೀಮ್ನಾಗ ಅಂತೇಳಿ. ಆಕಾಶ್ ಮಧ್ವಲ್ ಅವರಿಗೆ, ನಿಹಾಲ್ ವದೇರ್ ಅವರಿಗೆ, ಇವರಿಗೆಲ್ಲ ಟೀಮ್ನಾಗ ಇಡ್ಬೇಕಂತೇಳಿ ನನಗೂ ಆಸೆ ಐತಿ. ಆದರೆ ಇಲ್ಲಿ ಯಾರಿಗೆ ತೆಗೆದು ಯಾರಿಗೆ ಇಡೋದು ಅದು ಒಂದು ಸ್ವಲ್ಪ ನನಗೆ ಭಾಳ ಕನ್ಫ್ಯೂಸ್ ಐತಿ. ನಿಮಗೇನ್ರಿ ಆಕಾಶ್ ಮಧ್ವಲ್ ಅವರಿಗೆ ಇವ್ರಿಗೆ ತೆಗೆದು ಆಕಾಶ್ ಮಧ್ವಲ್ ಅವ್ರಿಗೆ ಹಾಕಬೇಕಂತೇಳಿ ಅನಿಸಿದ್ರೆ ನೀವು ಕಮೆಂಟ್ ಮಾಡಿ ಹೇಳ್ರಿ. ಪ್ಲೇಯರ್ಸ್ ಆಗಿ ಮಹಮ್ಮದ್ ನಬಿ, ನಿಹಾಲ್ ವದೇರಾ, ಆಕಾಶ್ ಮಧ್ವಲ್,
ಮತ್ತು ಡೆವಾಲ್ಡ್ ಬ್ರೇವಿಸ್ ಇವರಿಗೆ ಯೂಸ್ ಮಾಡ್ಕೋಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮುಂಬೈ ಇಂಡಿಯನ್ಸ್ ಕಡೆ ಬ್ಯಾಟಿಂಗ್ನಾಗ ಇಂಪ್ಯಾಕ್ಟ್ ಪ್ಲೇಯರ್ಸ್ನ ಅಷ್ಟು ಅವಶ್ಯಕತೆ ಇಲ್ಲ. ಅವರಿಗೆ ಎಲ್ಲಿ ಮೇನ್ ಬಾಲಿಂಗ್ನಾಗ ಅಷ್ಟು ಅವಶ್ಯಕತೆ ಒಂದು ಸ್ವಲ್ಪ ಐತಿ. ಬ್ಯಾಟಿಂಗ್ನಾಗ ಮೊದಲೇ ಸ್ಟ್ರಾಂಗ್ ಐತಿ. ಇಂಪ್ಯಾಕ್ಟ್ ಪ್ಲೇಯರ್ ಅಂದ್ರೆ ಅದರದ್ದು ಧಮಾಕನೇ ಅದು. ನೀವೇನಂತೀರಿ ಈ ನಂದು ಪ್ಲೇಯಿಂಗ್ 11 ಪ್ಲಸ್ ಇಂಪ್ಯಾಕ್ಟ್ ಪ್ಲೇಯರ್ಸಿಗೆ ನಿಮ್ಮ ಕಡೆ 10 ಒಳಗೆ ಎಷ್ಟು ರೇಟಿಂಗ್ ನೀವು ಕೊಡೋಕೆ ಇಷ್ಟಪಡ್ತೀರಿ? ಅದನ್ನು ನೀವು ಕಮೆಂಟ್ನಾಗ ರೇಟಿಂಗ್ ಕೊಡ್ರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಕ್ಕೆ ಹೋಗ್ಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.